ಸ್ವಲ್ಪ ಬಿಸಿ. ಏನು ಬಿಸಿ ಇಲ್ಲ ಗೈಸ್. ನಾನು ಸ್ಮೈಲ್ ಕಡಿ ಬ್ಲಾಗಲ್ಲಿ ಕಾಣಿಸ್ಬೇಕು ಅಂದ್ರೆ ತಾನೇ ಸ್ಮೈಲ್ ಕಡಿ. ಈಸ್ ಮಿಸ್ಟರ್ A1 ಅಂತ ಅಂದ್ಬಿಡ್ತೀನಿ ಆಮೇಲೆ. ಗೈಸ್ ಇದ್ದು ಸೇಮ್ ಶೇಡೆ, ಇದು ಸೇಮ್ ಶೇಡೆ. ತೊಪ್ಪೆ ಮೆತ್ತದಂಗೆ ಮೆತ್ತಿದೆ. ಬಾಯ್ ಬಾಯ್ ಮನೆ. ಬಾಯ್. ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಅನುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಮಗೆ ಕೇಳಲ್ಲ, ನಾನೇ ಹೇಳ್ತೀನಿ. ಸ್ವಲ್ಪ ಬಿಸಿ. ಏನು ಬಿಸಿ ಇಲ್ಲ ಗೈಸ್. ನಾನು ಇಷ್ಟೆಲ್ಲದಕ್ಕೂ ನೆನ್ಫಾಲಿಶ್ ಹಾಕೊಂಡಿದ್ದೀನಿ. ಇದೆರಡು ಒಂದು ಬೆಳ್ಕಾಗ್ಬಿಟ್ಟು ಬಿಸಿ ಅಂತ ಸುಳ್ಳು ಹೇಳ್ತಾಳೆ ಗೈಸ್. ಇಲ್ಲಿಗೆ ಹೋಯ್ತಿದ್ದೆ ಪಟ್ಟಿ ತಿಥಿ ಮಾಡೋಕ್ಕೆ. ಸೊ ಗೈಸ್ ನಾವಿವತ್ತು ಎಲ್ಲೋಗ್ತಿದ್ದೀವಿ ಆಲ್ರೆಡಿ ವ್ಲಾಗ್ ಮಾಡಿದ್ವಲ್ಲ, ಎಲ್ಲಿ ಹೋಗ್ತಿದ್ದೀವಿ ಅಂತೇಳಿ. ಸೊ ನಾವಿವತ್ತು ಕೋಲ್ಕತ್ತಾಗೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಗೈಸ್ ನೀರು ಪೊಲೀಸ್ ಹೆಂಗೆ ಹಾಕೊಡ್ತೀವಿ ನೋಡಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಕೋಲ್ಕತ್ತಾಗೆ. ಸೊ ಇವತ್ತು ನೈಟ್ 11:45 ಎಷ್ಟು ಸೆಕೆಂಡ್ಗೆ ಅಂತ ಹೇಳ್ತಲ್ಲ, ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ. 11:30 ಅಂದ್ಕೊಳ್ಳಿ. 11:30ಗೆ ಟ್ರೈನ್ ಇದೆ. ಸೊ ನಮ್ಮ ಮನೇಲಿ ಒಂದು ಸ್ವಲ್ಪ ಫುಡ್ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕಂದ್ರೆ ಅಲ್ಲಿ ಫುಡ್ ನಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಮನೇಲಿ ಸ್ವಲ್ಪ ಫುಡ್ ಪ್ರಿಪೇರ್ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 3 o'clock ಆಗಿದೆ. ಒಂದು 3 ಟೈಮ್ ಬಂದು. ಸೊ ನಮ್ಮ ಕಸಿನ್ ಸಿಸ್ಟರ್ ಬ್ರದರ್ ಎಲ್ಲರೂ ಇದ್ದರು, ಅವರು ಇವಾಗ ಹೊರಟಿದ್ದಾರೆ. ಸೊ ನಾವೇನಂತಾರೆ ಸ್ವಲ್ಪ ನೀರು ಪಾಲಿಶ್ ಹಾಕೊಳ್ಳೋಣ ಅಂತೇಳಿ ಇವಾಗ ನೀರು ಪಾಲಿಶ್ ಹಾಕೋತಿದ್ದೀವಿ. ಮನೆ ಕೆಲಸ ಎಲ್ಲ ಮುಗಿಸಿ, ಅಂದರೆ ಒಂದು 10 days ಬರಲ್ಲ ಅಲ್ವಾ ನಾವು, ಅದರಿಂದ ಮನೆಯೆಲ್ಲ ನಾವು ಹಂಗೆ ಬಿಟ್ಟೋದ್ರೆ ದಿನ ಗಲೀಜಾಗ್ಬಿಡುತ್ತೆ ಅಂತೇಳಿ ಮನೇಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೊಂದು ಸ್ವಲ್ಪ ತಿಂಡಿ ಅಲ್ಲೊಂದು ಸ್ವಲ್ಪ ತಿಂಡಿ ಅಂತಂದು ಏನಾದರೂ ಈ ಡ್ರೈ ಚಪಾತಿ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನೂ ಗೊತ್ತಿಲ್ಲ. ಈಗ ಮೊನ್ನೆ ತಾನೇ ಹಬ್ಬ ಆಗಿರೋದ್ರಿಂದ ನೆನೆಲ್ಲ ಫುಲ್ಲು ಬಟ್ಟೆ ಎಲ್ಲ ಒಗೆದು ಫುಲ್ ಎಲ್ಲ ಟಯರ್ಡ್ ಆಗಿದ್ದೀವಿ. ಅಮ್ಮ ಅಪ್ಪ ಇಬ್ಬರು ರೆಸ್ಟ್ ಮಾಡ್ತಿದ್ರೆ ನಾವಿಬ್ಬರು ಇಲ್ಲಿ ಕೂತ್ಕೊಂಡು ನೇಲ್ ಪಾಲಿಶ್ ಬೆಳ್ಕೊತಿದ್ದೀವಿ. ಹೆಂಗೆ ಕಾಣಿಸ್ತಿದೆ ನೋಡಿ. ಇದು ಇವಳು ಹಾಕಿರೋದು. 8 ಮಿನಿಟ್ ಸ್ವಲ್ಪ ಕಾಣಿಸ್ತಿದೆ ಬೇಜಾರು ನೋಡ್ಬಿಟ್ಟೆ. ಇದನ್ನು ನಾನು ಹಾಕಿರೋದು. ಇಷ್ಟು ನೀಟಾಗಿ ಹಾಕಿದ್ದೀನಿ ಅಲ್ವ ನಾನು. ಅವಳು ಹಾಕೋತಿದ್ದಲ್ಲ ನೋಡಿ ಹೆಂಗಾಗುತ್ತೆ ಅವಳನ್ನಂತಂದರೆ ಕೂತ್ಕೊಂಡ್ಬಿಟ್ಟು ತೊಪ್ಪೆ ಬೆಳ್ದಂಗೆ ಬೆಳೀತಾಳೆ. ಆವಾಗಿಂದ ಒಂದಿನಕ್ಕೂ ತೊಪ್ಪೆ ಬೆಳೆದಿಲ್ವೇನೋ, ಕೈಯಲ್ಲೇ ಬೆಳೆದು ಅಭ್ಯಾಸ ಮಾಡ್ಕೊತಿದ್ದಲ್ಲ. ಸೊ ಇವತ್ತು ನಾವು ಹೋಗೋದು ಅಲ್ಲಿಗೆ ಹೆಂಗೆ ಹೋಗ್ತೀವಿ ಅದೆಲ್ಲ ರೆಡಿ ಆಗೋದಲ್ಲ, ನಿಮ್ಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ಓಕೆನಾ. ಸೊ ಇವತ್ತಿಂದ ನೀವಂದರೆ ನೀವು ವ್ಲಾಗ್ ನೋಡ್ತಾ ಇರೋ ದಿನದಿಂದ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಎಲ್ಲ ವ್ಲಾಗಲ್ಲೇ ಹೇಳ್ತಾ ಇರ್ತೀನಲ್ಲ, ನನ್ನ ಮೇಲೆ ಒಂದು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಬರುತ್ತೆ ಅಂತೇಳಿ. ಹೌದು, ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ರೆಡಿ ಮಾಡಿ ನಾನು ಇಟ್ಟಿದ್ದೀನಿ ಆಲ್ರೆಡಿ. ಬಟ್ ಏನಂತಂದರೆ ನಂಗೆ ಅಷ್ಟಾಗಿ ನನಗೂ ಇವಳಿಗಂತೂ ಎಡಿಟ್ ಮಾಡೋದೇ ಇಲ್ಲ ಹೇಳು. ನನಗೆ ಅಷ್ಟಾಗಿ ಎಡಿಟ್ ಮಾಡೋಕ್ಕೆ ನನಗೂ ಬರೋಲ್ಲ. ಅದರಿಂದ ನಾನು ಎಡಿಟ್ ಮಾಡೋದಕ್ಕೆ ವ್ಲಾಗ್ ಮಾಡೋಕ್ಕೆ 30 minutes ಆದರೆ ರೆಡಿ ಅದನ್ನು ವ್ಲಾಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಾನು ಚೆನ್ನಾಗಿ ಪಿರಮಿಡ್ ಕಟ್ಟಿದ್ದೀನಿ. ಪ್ರತಿಭೆಗೆ ಇದೇ ದೊಡ್ಡ ಪ್ರತಿಭೆ. ಇದೇ ಥರ 4 year ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಗ್ರೂಪ್ ಪ್ರವೇಶಕ್ಕೆ ಬನ್ನಿ. ಅದೇ ಇವಾಗ ಅವ್ಳು ಮಾಡ್ಬೇಕು ಕರಿತೀನಿ ಗೈಸ್ ಗ್ರೂಪ್ ಪ್ರವೇಶನ ಬಿಡಿ. ಏನು ಹೇಳ್ತಾಯಿದ್ದೆ ನಾನು? ಏನೋ ಮರ್ಸೇಬಿಟ್ಲ. ಎಡಿಟ್ ಮಾಡೋಕ್ಕೆ ಬರ ಕರೆಕ್ಟ್, ಎಡಿಟ್ ಮಾಡೋಕ್ಕೆ. ಸೊ ನಂಗೆ ಅದು ಎಡಿಟ್ ಮಾಡೋಕ್ಕೆ ಬರ್ದಿರೋದ್ರಿಂದ ವ್ಲಾಗ್ 30 minutes ಹತ್ರ ಅದು ಎಡಿಟ್ ಮಾಡೋಕ್ಕೆ 3 days 4 days ತೊಗೋತಿದ್ದೀನಿ. ಅಂದರೆ ಅದೊಂದು ರೀಸನಿಗೆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಬಿಟ್ಟು ನಾನು ವ್ಲಾಗ್ಸ್ ಎಲ್ಲ ನಾನು ಬೇಗ ನಾನು ಮಾಡ್ತಾಯಿದ್ದೀನಿ. ಸೊ ಈಗ ಅದೊಂದು ರೀಸನ್ನು, ಅದೊಂದಕ್ಕೋಸ್ಕರ ವ್ಲಾಗ್ ಬರ್ತಿಲ್ಲ ಅಷ್ಟೇ. ಸೊ ಬಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ನಾವು ಇನ್ನೊಂದು ನಮ್ಮಿಬ್ಬರು ಎಫರ್ಟ್ ಏನಾಗ್ತದೆ ಇಲ್ಲಿ ಅಂದರೆ, ವ್ಲಾಗ್ ಎಡಿಟ್ ಮಾಡೋಕ್ಕೆ ಕಷ್ಟ ಆಗಿರೋದ್ರಿಂದ ನಾವು ವ್ಲಾಗ್ ಮಾಡೋದನ್ನೇ ಏನೋ ಮಿಸ್ಟೇಕ್ ಮಾಡ್ತೇವೆ, ಹಂಗೆ ಹಿಂಗೆ ಆಡ್ದೆ ಅಂದರೆ BTS ಏನೋ ಬರುತ್ತೆ ಆ ಥರ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡು ವ್ಲಾಗ್ ಮಾಡ್ತಿದ್ದೀವಿ. ಸೊ ನೋಡಬೇಕು, ಯಾವುದನ್ನು ಅಷ್ಟಾಗಿ ಅಂದರೆ ಏನೋ ಮಿಸ್ಟೇಕ್ ಮಾಡಿದೆ, ಬೇಡದೇ ಇರೋ ಮಾತಾಡಿದೆ, ಯಾವುದನ್ನು ವ್ಲಾಗ್ನ ಲ್ಯಾಗ್ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಿದ್ವಿ. ಆ ರೀಸನಿಂದ ಒಂದು ಸ್ವಲ್ಪ ತೋರಿಸು, ಈ ಕಡೆ ತೋರಿಸು. ಇದು ನೋಡಿ ಗೈಸ್, ಇದು ಸೇಮ್ ಶೇಡೆ, ತೊಪ್ಪೆ ಮೆತ್ತದಂಗೆ ಮೆತ್ತಿದೆ ನನ್ನ ಕೈಗೆ ನೋಡಿ. ಇದು ನೋಡಿ ಈ ಥರ ಶೇಡ್ ಇರೋದೈತೆ. ಇದು ಈ ಕಲರ್ ಇದ್ದ ಶೇಡ್ ಇರೋದು. ಓಕೆ, ನಿಮ್ಗೆ ಕಾಣಿಸ್ತಿದ್ದಿಲ್ಲ, ಈ ಕಲರ್ ಇರೋದು ಶೇಡ್ ತೋರಿಸ್ತೀನಿ ರೀ.
ನೀಲ್ ಪಾಲಿಶ್ ಬಂದು ಇದಾಯ್ತಾ. ಬಟ್ ಇವಳು ಅದನ್ನು ತೋರಿಸೋರು ನಿಮಿಷ, ಅದನ್ನು ಮೆತ್ತಿ 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 ಒಂದು ಕೊಡ್ತೀವಿ ನೋಡಿ ಮೆತ್ತಿ ನೆಲ್ ಪಾಲಿಶ್ ಇದೆ ಬರ್ತಾನೆ ನೇಲ್ ಆಡ್ ತಪಾಕ್ತೀನಿ ಅಂತ ಹೋಗಿ ನೇಲ್ ಪಾಲಿಶ್ನ ತಪಾಕ್ಬಿಟ್ರೆ ಗಾಯ್. ಸೊ ಅವಳು ಹಾಕೋತಾರೆ ನದಿ ಅವಳು ಹಾಕೋ ಅಷ್ಟೊತ್ತಿಗೆ ಕರೆಕ್ಟಾಗಿ 10 o'clock ಆಗ್ಬೋದು. ಯಾಕಂದರೆ ಒಂದೊಂದು ಬೆಳಿಗ್ಗೆ ಒಂದೊಂದು ಓಡಿಸ್ಕೊಂಡು ನೈಲ್ ಆರ್ಟ್ ಮಾಡ್ತಾಳಂತೆ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸೊ ಕೊನೆವರೆಗೂ ವೀಡಿಯೋ ನೋಡಿ, ಮಿಸ್ ಮಾಡ್ತೀವಿ ವೀಡಿಯೋ ನೋಡಿ. ಆ್ಯಂಡ್ ಇದೇ ಥರ ನಿಮಗೆ ನಮ್ಮ ಬ್ಲಾಗಲ್ಲಿ ಫನ್ ಎಲ್ಲ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ, ನಿಮಗೆ ಫನ್ ಸಿಗುತ್ತೆ ಅಂತ. ನಾವು ಟ್ರೈನಲ್ಲಿ ಹೋಗೋದೆಲ್ಲ ವ್ಲಾಗ್ ಮಾಡಿ ಗೈಸ್. ನಾನು ನಿಮ್ಗೆ ಇವತ್ತೆಲ್ಲರಿಗೂ ಒಂದು ನೇಲ್ ಆರ್ಟ್ ವೀಡಿಯೋ ತೋರಿಸ್ತೀನಿ ಆಯಿತಾ. ನಿಮ್ಗೆ ಏನಾದ್ರೂ ಆ ನೇಲ್ ಆರ್ಟ್ ಫ್ರೀಯಾಗಿ ಅಥವಾ ಲೋ ಬಜೆಟನ್ನು ಮಾಡಿಸ್ಕೋಬೇಕು ಅಂತ ಇದ್ದರೆ, ನನಗೆ ಯಾರು ಮಾಡಿಸ್ಕೊಂಡ್ರೆ ಫಸ್ಟ್ ಟೈಮ್ ಮಾಡಿಸ್ಕೊಳ್ಳೋದಿದ್ರೆ ನಾನು ಕೆಳಗಡೆ ಒಂದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ. ಅವ್ರ ಐಡಿಗೆ ಹೋಗ್ಬಿಟ್ಟು ಮಿಸ್ ಮಾಡಿದೆ ಚೆಕ್ ಮಾಡಿ ನಿಮ್ಗೆ ಫ್ರೀ ಬೇಕು ಅಂತ ಅನ್ನೋರು ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ನಾನು ತೋರಿಸಿರ್ತೇನೆ. ಓಕೆ, ನಾನು ಏನಂತ ಗೊತ್ತಿಲ್ಲ, ತೋರಿಸಿ ಮಿಸ್. ಒಂದೊಂದು ನೇಲು ನೋಡಿ ಗಾಯ್ಸ್, ಒಂದೊಂದು ಇರಿ ಗೈಸ್ ನಿಮಿಷ. ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್ ಆ ಕೈ ನೋಡಿ ಗೈಸ್, ಇಲ್ಲಿ ನೋಡಿ. ಸೊ ಇವಳೇನೆ ನಿಮ್ಗೆ ನೇಲ್ ಆರ್ಟ್ ಮಾಡ್ಕೊಡೋದು ಬೇಕು ಅಂತ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವೇ ನೇಲ್ ಆರ್ಟ್ ಮಾಡ್ಕೊಳಕ್ಕೆ ಇವಳೇ ಮಾಡ್ಕೊಟ್ರದ್ದು ಇವಳೇ. ಗೈಸ್ ನನ್ನ ಕೈ ನೋಡಿ, ನಾನು ಯಾವ ನೇಲ್ ಆರ್ಟು ಮಾಡಿಲ್ಲ, ಸಿಂಪಲಾಗಿ ನೇಲ್ ಪಾಲಿಶ್ ಆಗಿದ್ದೀನಿ ಕೈ ಆಯಿತಾ. ನೋಡಿ ಓಕೆ, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಾನೇ. ಇವಾಗ ನೋಡಿ ಕಾಲಿಗೆ ತೊಪ್ಪೆ ಮೆತ್ತುತ್ತಾ ಇದ್ದಾವೆ. ಸೊ ತೊಪ್ಪೆ ಹೆಂಗಾಗ್ತಾಳೆ ಅಂತ ಇವಾಗಾದರೂ ತೋರಿಸ್ತೀನಿ. ಇಲ್ಲ ಅಂತಂದರೆ ಒಟ್ಟಿಗೆ ಹೋಗ್ಬೇಕಾದ್ರೆ ರೆಡಿಯಾಗಿ ಟ್ರೈನಲ್ಲಿ ಸುಮ್ಮನೆ ಕೂತಿರ್ತೀವಿ, ನಮಗಂತೇನು ಕೆಲಸ ಇರಲ್ಲ ಅಲ್ವಾ. ಅವಾಗ ತೊಪ್ಪೆ ಹೆಂಗಾಕಿರ್ತಾನೆ ಅಂತ ತೋರಿಸಿ. ಇವಳಿಗೇನು ಕೆಲಸ ಇರಲ್ಲ, ನನಗೆ ಕೆಲಸ ಬಾಯಿಗೆ ಇದೆ ಅಂತ ಅಂದರೆ. ಒಂದು ಸೆಕೆಂಡ್ ಇವಾಗ 8:30 ಆಗಿದೆ. ಸೊ ಇನ್ನು ನಮಗಿರೋದು 11:45ಗೆ. ಸೊ ಇನ್ನು ಸ್ವಲ್ಪ ಇದೆಲ್ಲ ಇಲ್ಲೇ ಸ್ವಲ್ಪ ತಿನ್ಕೊಂಡು, ಇಲ್ಲಾಂದರೆ ಟ್ರೈನಾಗಿ ತಿಂತೀನಿ ಅಂದರೆ ಅವ್ರು ಟ್ರೈನಲ್ಲಿ ತಿಂದು ನಮ್ಗೆ ಹೊಟ್ಟೆ ಹೋಗ್ತದೆ. ಸೊ ಅಲ್ಲಿ ತಿನ್ಕೊಂಡು ಇನ್ನು ಸ್ವಲ್ಪ ಮನೆಯೆಲ್ಲ ಮೆಸಿ ಆಗಿದೆ ಅಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡಿ ಹೊರಡೋದೆ. ನಾನು ಭಾವನ ಅದ್ನಿ ಅಡುಗೆ ಮಾಡ್ತಾ ಇದ್ದಾರೆ. ಅದೇ ಇವಳು ಮಾತ್ರ ಅವ್ರಿಗೆ ಯಾವಾಗಲೂ ಟಾರ್ಚರ್ ಕೊಡ್ತಾನೆ ಇರ್ತಾಳೆ. ನಾವು ಚಿಕನ್ ಲಿವರ್ ಮತ್ತು ಗೀ ರೈಸ್ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಮನೆ ತೋರಿಸ್ತೀನಿ ರೀ. ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ, ಇನ್ನೂ ಸ್ವಲ್ಪ ಮೆಸಿ ಆಗಿದೆ. ಸೊ ಇದು ನಮ್ಮ ಟ್ರಾಲಿ, ಇದು ನನ್ನ ಮಾವ ಮತ್ತು ನನ್ನ ಹಸ್ಬೆಂಡ್ ಟ್ರಾಲಿ. ಇದು ಫುಡ್ ಇಟ್ಕೊಂಡಿದ್ದೀವಿ ಆ್ಯಂಡ್ ಸೇಫ್ಟಿಗೆ ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀವಿ. ಸೊ ಏನಾದರೂ ಹಾಕೋದಕ್ಕೆ ಎಲ್ಲ ಹೊರಟೋಕೆ ರೆಡಿ ಆಗ್ತಾಯಿದೆ. ಇಲ್ಲಿ ಊಟ ಎಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಅಲ್ಲಿ ನಮ್ಮಮ್ಮ ಎಲ್ಲ ಊಟ ಮಾಡ್ಕೊತಾ ಇದ್ದಾರೆ, ಇವಳು ಊಟ ಮಾಡ್ಕೊತಾ ಇದ್ದಾಳೆ. ಸೊ ಈಗ ಟೈಮ್ 10:20 ಆಗಿದೆ. ಸೊ ಇನ್ನು ಸ್ವಲ್ಪ ಪ್ಯಾಕಿಂಗ್ ಇದೆ, ಈಗ ಮಾಡ್ಕೊಂಡಿದ್ದು ಊಟ ಎಲ್ಲ. ಸೊ ಅದನ್ನು ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇರೋದು ಅಷ್ಟೇ. ಬಾಯ್ ಬಾಯ್ ಮನೆ. ಸೊ ಬಾಯ್ ಆಂಟಿ. ಫೈನಲಿ ವಿ ಆರ್ ಗೋಯಿಂಗ್. ಹೌದಾ ಹೋಗಿ ಕ್ಲಾಸ್ ಹೇಳ್ಬಿಡೋದು. ಅಯ್ಯೋ ಡಾರ್ಲಿಂಗ್ ಇದೆ. ಅದು ಎಲ್ಲ ಇದ್ದೀವಿ ನಾವು. ನೀನು ನೋಡು ಗ್ಲಾಸ್ ಕೆಳಗಡೆ ಇಳ್ಕೊ ಎಲ್ಲ ನೋಡಿ. ಮೊಬೈಲ್ ನೋಡಿ ಹೆಂಗೆ. ಸೊ ಫೈನಲಿ ಸ್ಟೇಷನಿಗೆ ಬಂದು ರೈಲ್ವೆ ಸ್ಟೇಷನ್ ಹತ್ರ ಬಂದು ಸಂಜಣ್ಣವ್ರಿಗೆ ವೆಯ್ಟ್ ಮಾಡಿದ್ದೀವಿ. ಇವಾಗ ಮುದ್ದು ಆಟ ಆಡ್ತಿದ್ದಾನೆ. ಸೊ ಫೈನಲಿ ಟೈಮ್ ಬಂದು 11:06 ಆಗಿದೆ. ನಮಗೆ ಟ್ರೈನ್ ಇರೋದು 11:45ಗೆ. ಬಟ್ ಏನಂದ್ರೆ ಒಂದು ಸ್ವಲ್ಪ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಸ್ವಲ್ಪ ಅರ್ಜಿ ಬರೋಣ ಅಂತೇಳಿ ಬಂದು ಅಂದರೆ ಇನ್ನೂ ಕಾರ್ ಇಲ್ದಿಲ್ಲ, ಒಳಗಡೆನೇ ಕೂತಿರ್ಬೇಕಂದ್ರೆ ಸಂಜಣ್ಣವ್ರು ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ.
ಅಂತ ನಮ್ದು ಮನೇಲಿ ಏನಾಯ್ತು ಅಂತಂದ್ರೆ ಊಟ ಗೀಟ ಎಲ್ಲ ಒಳಗಡೆ ಮನೇಲಿ ಅಡುಗೆ ಗಿಡ್ಗೆ ಅಂತೆಲ್ಲ ಮಾಡ್ಕೊಂಡು ಬಿಸಿ ಆಗ್ಬಿಟ್ವಿ. ಇವತ್ತಂದ್ರೆ ಬೆಳಗ್ಗೆ ಎಲ್ಲ ಸುಮ್ಮನೆ ಕುತ್ಕೊಂಡ್ವಿ, ಇನ್ನೇನು ಅಂತ ಕೆಲಸ ಏನಿಲ್ವಲ್ಲ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಫುಲ್ಲು ಕೆಲಸ ಜಾಸ್ತಿ ಆಗಿ ಕೊನೆಗೆ ಏನಂದರೆ ಏನು ರೆಡಿ ಆಗೋಕ್ಕೂ ಆಗಿಲ್ಲ. ನಾವು ಅಲ್ಲೆಲ್ಲ ಬಿಡಬೇಕಿದ್ರೆಲ್ಲ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಅದು ಕೂಡ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲ್ಲ. ಬರೀ ಕಂಪ್ಲೀಟ್ ಕೆಲಸ ಅಂತ ಫುಲ್ ಫಾಸ್ಟ್ ಮಾಡೋದೇ ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ ರೆಡಿ ಆಗೋಕ್ಕೂ ಆಗಿಲ್ಲ. ಒಂದು ಸೆಲ್ಫಿ ಅಂದ್ಕೊಂಡು ಒಂದು ಏನೂ ತೊಗೊಳಕ್ಕಾಗಲಿಲ್ಲ. ಗೈಸ್ ಒಂದು ಕಲ್ಲಿನ ಸ್ಟೆಪ್ಸ್ ಬೇರೆ ಎತ್ಕೋತಾಳೆ ಗೈಸ್. ಇದು ನಂದು ಕಿತ್ಕೊಂಡು ಇಟ್ಕೊಂಡ್ಬಿಡ್ತಾಳೆ. ಸ್ಮೈಲಿಂಗ್ ಕಿಂಗ್, ಆಲ್ವೇಸ್ ಸ್ಮೈಲ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್, ವೇಟ್ ಮಾಡ್ತಿದ್ದೀವಿ. ಹಾಯ್ ಮಾಡು. ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತೀನಿ. ಸೊ ಔರಾ ಎಕ್ಸ್ಪ್ರೆಸ್ ರೆಡಿ ಆಗಿದೆ. ಸೊ ನಾವು ಝೀ ಅಂತ ಹೋಗಿದೆ. ಇಲ್ಲ ಆಲ್ರೆಡಿ ಯಾವುದೋ ಒಂದು ಟ್ರೈನ್ ಬಂದು ವೆಯ್ಟ್ ಮಾಡ್ತಿದೆ. ನಮ್ಮದು ಏನೋ ತರೋಕೆ ಹೋಗಿದ್ದಾರೆ ಅವ್ರಿಗೆ, ಏನೋ ಟಿಕೆಟ್ ತಗೋಬೇಕಂತೆಲ್ಲ ತರೋಕೆ ಹೋಗಿದ್ದಾರೆ. ಈ ಲಗೇಜ್ ಎಲ್ಲ ಕೊಟ್ಟಿದ್ದಾರೆ ನನಗೆ. ಅಂತ ಏನಿರಲಿಲ್ಲ, ಯಾಕಂದರೆ ನಮ್ಗೆ ನಂಬರ್ ಗೊತ್ತಿತ್ತಲ್ಲ. ಸೊ ಬಂದು ಸೀಟ್ ನಂಬರ್ ಗೊತ್ತಿಲ್ವ, ಬಂದು ಕುತ್ಕೊಂಡ್ವಿ. ಅಂದರೆ ಎಲ್ಲರೂ ಒಂದು ಸ್ವಲ್ಪ ಸ್ಮೈಲ್ ಕಡಿ ನಾಗಲ್ಲಿ ಕಾಣಿಸ್ಬೇಕು ಅಂದ್ರೆ ತಾನೇ ಸ್ಮೈಲ್ ಕಡಿ. ಈಸ್ ಮಿಸ್ಟರ್ A1 ಅಂತ ಅಂದ್ಬಿಡ್ತೀನಿ. ಆಮೇಲೆ A1 ಅಂದ್ಬಿಡ್ತೀನಿ. ಈಸ್ ಮಿಸ್ಟರ್ A1 ಅಂತಂದ್ರೆ ಯಾರ್ಯಾರು ಓದಿದಾಗ ಇವಾಗ ಯಾರ್ಯಾರು ದರ್ಶನ್ ಅವ್ರು ನ್ಯೂಸ್ ನೋಡಿರ್ತೀರ, ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ A1 A2 ಅಂದ್ರೆ ಏನು ಅಂತ. ಸೊ ಅವ್ರು ಅಂದರೆ A1 ನೀವು ಒಂದು ತಿಳ್ಕೊಳ್ಳಿ ಯಾರು ಅಂತ. A2 A3 A4 ಎಲ್ಲೆಲ್ಲೋ ಅವರೇ. ಇಲ್ಲಿ ಇನ್ನಕ್ಕ ಇಲ್ಲಿ ಟ್ರೈನು ನಮ್ದು ಯಾವ್ದು ತೋರಿಸ್ತೀನಿ ರೀ. ಇದು ಈ ವ್ಲಾಗ್ ಯಾರು ಟ್ರೋಲ್ ಮಾಡಿಬಿಡಿ ಗೈಸ್, ಇವ್ರೊಬ್ರನ್ನ ಮಾತ್ರ ಟ್ರೋಲ್ ಮಾಡಿ ಸಾಕು. ಇನ್ನ ಟೈಮ್ ಬೇಜಾನೈತೆ. ಸುಮ್ಮನೆ ಇವಳೊಬ್ಬರಿಗೆ ಒಳ್ಳೆ ಹುಚ್ಚಿಡಿಸ್ತಾಳೆ. ಬಾಯ್ ಸಂಜು, ಸಂಜು ಬಾಯ್ ಕಕ್ಕು ಬಾಯ್ ಮೈಸೂರು. ಇವನ್ನ ಮತ್ತೆ ಎಲ್ಲೈತಿತ್ತು ಮೈಸೂರಿಂದ ಟ್ರೈನ್ ಕರೆಕ್ಟಾಗಿ 11:45 ಅಂತ ಹೇಳಿದ್ರು. ಕರೆಕ್ಟಾಗಿ 11:45ಗೆ ಹೊರಟಿದೆ. ಮೈಸೂರು ಜಂಕ್ಷನ್. ತಿಂಡಿ ಓಪನ್ ಮಾಡ್ತಾ ಇದ್ದಾಳೆ ಗಾಯ್ಸ್. ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಸಂಜು ಅಣ್ಣ ಅವ್ರ ಅಪ್ಪ ತಂದಿರೋದು ತಿಂಡಿ ಇದು. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮ್ಮೆಲ್ಲರಿಗೂ ಅನ್ನೋದೇ ಡೌಟ್ ನನಗೆ. ಬಾಕ್ಸಲ್ಲಿ ಪಾರ್ಸಲ್ ರವೆ ಉಂಡೆ. ಪಾರ್ಸಲ್ ರವೆ ಉಂಡಿದೆ. ಇದೆಲ್ಲ ಮಾಮೂಲಿ ಡ್ರೆಸ್ ಕಿಟ್ಟು, ಅದು ತಿಂಡಿ ಕಿಟ್ಟು. ಆ್ಯಂಡ್ ಇದು ನನಗೆ ಅಂತೇಳಿ 7up ತರಿಸ್ಕೊಂಡಿದ್ದು. ಅದೆಲ್ಲ ತಿಂಡಿ ಕಿಟ್ಸ್. ಇದೇನು ಇಲ್ಲ ನೀನು. ನಾನು ಇದೇನು ಗೊತ್ತಾ, ಇದೇನೋ ತಿಂದೆ ಆಯ್ತಾ, ಇದೆಲ್ಲ ಇದನ್ನ ತಿಂದರೆ ಏನೋ ಚೆನ್ನಾಗಿರುತ್ತೆ, ಕಡಲೆ ಚಕ್ಕೆ ಥರ ಅಂತ ಅಂದ್ಕೊಂಡೆ. ಒಂಥರ ಉಷ್ಟು ಸ್ಮೆಲ್ ವಾಮಿಟ್ ಬರೋಂಗೆ ಆಗ್ಬಿಟ್ಟು ಇದು ಹೊರಗಡೆ ಹೋಗ್ಬಿಟ್ಟಿದ್ದೀನಿ. ಫೈನಲಿ ಬಿರಿಯಾನಿ
ಬೆಂಗಳೂರು ರೈಲ್ವೆ ಸ್ಟೇಷನ್. ಸೊ ಈಗ ಟೈಮ್ ಬಂದು ಈಗ ಟೈಮ್ ಬಂದು 1:52 ಅಂದರೆ 2 o'clock ಆಗುತ್ತೆ. ಇವಾಗ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಸೊ ಅಲ್ಲಿ ಎಲ್ಲ ಅಲ್ಲಿ ಪಾಪು ಆಟ ಆಡ್ತಿದ್ದಾನೆ, ಇಲ್ಲಿ ಅಕ್ಕ ಮಲಗಿದ್ದಾಳೆ, ಇಲ್ಲಿ ಮಮ್ಮಿ, ಇಲ್ಲಿ ಅಂಕಲ್, ಅಲ್ಲಿ ಪಪ್ಪ ಆ್ಯಂಡ್ ಇಲ್ಲಿ ನಾನು ಮಲ್ಕೊಂಡಿದ್ದೀನಿ. ಸೊ ನಿದ್ದೆ ಮಾಡಬೇಕಷ್ಟೆ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಟು ಮಾಡ್ತೀನಿ. ನಾಳೆ ಇನ್ನು ಏನಾಗುತ್ತೆ, ನಾಳೆ ಟ್ರಾವೆಲ್ ಜರ್ನಿದು ಕಂಪ್ಲೀಟ್ ಬ್ಲಾಗ್ ತೋರಿಸ್ತೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಶೇರ್, ಲೈಕ್ ಎಲ್ಲ ಮಾಡಿ.